ಒಮ್ಮೆಯಾದರೂ ಕೂಡ ಅಮರನಾಥ ಯಾತ್ರೆಗೆ ಹೋಗಬೇಕು ಅಂತೇಳಿ ಎಷ್ಟೋ ದಿನಗಳಿಂದ ಅಥವಾ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕನಸನ್ನ ಕಂಡಿರ್ತಾರೆ. ಆದರೆ ಆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರಿಗೆ ತೊಂದರೆ ಕೊಡೋದಕ್ಕೆ ಭಯೋತ್ಪಾದಕರು ಪ್ರತಿ ಬಾರಿಯೂ ಕೂಡ ಕಾದು ಕುಳಿತಿರ್ತಾರೆ. ಈ ಬಾರಿಯೂ ಕೂಡ ಜುಲೈ 3ನೇ ತಾರೀಕಿನಿಂದ ಒಟ್ಟು 38 ದಿನಗಳ ಕಾಲ ಆಗಸ್ಟ್ ತಿಂಗಳವರೆಗೂ ಕೂಡ ಅಮರನಾಥ ಯಾತ್ರೆ ನಡೆಯುತ್ತೆ. ಈಗಾಗಲೇ ಬುಕ್ಕಿಂಗ್ಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ನೋಡಿ, ಬೈಸ್ರನ್ ವ್ಯಾಲಿಯಲ್ಲಿ ಈ ಭಯೋತ್ಪಾದಕರ ದಾಳಿ ಇದು ಅಮರನಾಥ್ ಯಾತ್ರೆಗೆ ಬರುವಂತ ಯಾತ್ರಿಕರನ್ನ ಬೆದರಿಸುವಂತ ಪ್ರಯತ್ನ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಇದರ ಹೊರತಾಗಿ ಕೊಡಿ, ಅಮರನಾಥ ಯಾತ್ರೆಗೆ ಬರುವಂತ ಯಾತ್ರಿಕರು ಮೊದಲು ಬಂದು ತಲುಪುವುದು ಇದೇ ಜಾಗವನ್ನ. ಈ ಜಾಗಕ್ಕೆ ಬಂದು ಅಮರನಾಥ ಯಾತ್ರೆಗೆ ಇಲ್ಲಿಂದ ಹೊರಡ್ತಾರೆ. ಇಲ್ಲಿ ಕ್ಯೂ ಸಿಸ್ಟಮ್ ಇದೆ, ಲೇನ್ ಸಿಸ್ಟಮ್ ಇದೆ. ಈ ಲೇನ್ ನಲ್ಲಿ ಬಂದಿರುವಂತ ಯಾತ್ರಿಕರು ನಿಂತು ಇಲ್ಲಿಂದ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಎಷ್ಟೇ ಭಯೋತ್ಪಾದಕರ ಕರಿನೇರಳಿದ್ರು ಕೂಡ ಸೇನೆಯ ಬಿಗಿ ಬಂದೋಬಸ್ತ್ನೊಂದಿಗೆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರನ್ನ ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಅವರಿಗೆ ಯಾತ್ರೆಯನ್ನ ತೋರಿಸ್ತಾರೆ. ಅಮರನಾಥ ಯಾತ್ರೆ ಇದೆಯಲ್ಲ, ಇದೊಂದು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮಾಡಲೇಬೇಕು ಅಂತೇಳಿ ಅಥವಾ ಪಾವನ ಆಗುತ್ತೆ ಜೀವನ ಅಂತೇಳಿ ಅಂದುಕೊಂಡಂತ ಲಕ್ಷಾಂತರ ಜನ ಯಾತ್ರಿಕರು ಅಮರನಾಥ ಯಾತ್ರೆಗೆ ಹೋಗುವಂತ ಮಾರ್ಗ ಇದಾವೆ. ಇದೇ ಇಲ್ಲಿಂದ ಅಮರನಾಥ ಯಾತ್ರೆ ಆರಂಭ ಆಗುವುದು. ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲೇ ಈಗ ಭಯೋತ್ಪಾದಕರ ದಾಳಿ ಆಗಿರೋದು. ಇದೆಲ್ಲದರ ಹೊರತಾಗಿ ಸೇನೆ ಈ ಎಲ್ಲ ಭಾಗಗಳಲ್ಲಿ ಸರ್ಪಗಾವಲನ್ನು ಹಾಕಿದೆ. ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಗೆ ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿ ಯಾವ ಒಬ್ಬ ಭಯೋತ್ಪಾದಕನು ಕೂಡ ಮಿಸುಕಾಡದ ರೀತಿಯಲ್ಲಿ ಆತನನ್ನ ಹೊಸುಕಿ ಹಾಕುವಂತ ಪ್ರಯತ್ನವನ್ನ ಈ ಹಂತದವರೆಗೂ ಕೂಡ ನಡೀತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ದುರ್ಗಮವಾದಂತಹ ಹಾದಿಯಲ್ಲಿ, ಭಯೋತ್ಪಾದಕರ ಕರಿನೇರಳಿರುವಂತ ಈ ಹಾದಿಯಲ್ಲಿ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಗ್ರೌಂಡ್ ನಲ್ಲಿದ್ದು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಒಮ್ಮೆಯಾದರೂ ಕೂಡ ಅಮರನಾಥ ಯಾತ್ರೆಗೆ ಹೋಗಬೇಕು ಅಂತೇಳಿ ಎಷ್ಟೋ ದಿನಗಳಿಂದ ಅಥವಾ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕನಸನ್ನ ಕಂಡಿರ್ತಾರೆ. ಆದರೆ ಆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರಿಗೆ ತೊಂದರೆ ಕೊಡೋದಕ್ಕೆ ಭಯೋತ್ಪಾದಕರು ಪ್ರತಿ ಬಾರಿಯೂ ಕೂಡ ಕಾದು ಕುಳಿತಿರ್ತಾರೆ. ಈ ಬಾರಿಯೂ ಕೂಡ ಜುಲೈ 3ನೇ ತಾರೀಕಿನಿಂದ ಒಟ್ಟು 38 ದಿನಗಳ ಕಾಲ ಆಗಸ್ಟ್ ತಿಂಗಳವರೆಗೂ ಕೂಡ ಅಮರನಾಥ ಯಾತ್ರೆ ನಡೆಯುತ್ತೆ. ಈಗಾಗಲೇ ಬುಕ್ಕಿಂಗ್ಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ನೋಡಿ, ಬೈಸ್ರನ್ ವ್ಯಾಲಿಯಲ್ಲಿ ಈ ಭಯೋತ್ಪಾದಕರ ದಾಳಿ ಇದು ಅಮರನಾಥ್ ಯಾತ್ರೆಗೆ ಬರುವಂತ ಯಾತ್ರಿಕರನ್ನ ಬೆದರಿಸುವಂತ ಪ್ರಯತ್ನ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಇದರ ಹೊರತಾಗಿ ಕೊಡಿ, ಅಮರನಾಥ ಯಾತ್ರೆಗೆ ಬರುವಂತ ಯಾತ್ರಿಕರು ಮೊದಲು ಬಂದು ತಲುಪುವುದು ಇದೇ ಜಾಗವನ್ನ. ಈ ಜಾಗಕ್ಕೆ ಬಂದು ಅಮರನಾಥ ಯಾತ್ರೆಗೆ ಇಲ್ಲಿಂದ ಹೊರಡ್ತಾರೆ. ಇಲ್ಲಿ ಕ್ಯೂ ಸಿಸ್ಟಮ್ ಇದೆ, ಲೇನ್ ಸಿಸ್ಟಮ್ ಇದೆ. ಈ ಲೇನ್ ನಲ್ಲಿ ಬಂದಿರುವಂತ ಯಾತ್ರಿಕರು ನಿಂತು ಇಲ್ಲಿಂದ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಎಷ್ಟೇ ಭಯೋತ್ಪಾದಕರ ಕರಿನೇರಳಿದ್ರು ಕೂಡ ಸೇನೆಯ ಬಿಗಿ ಬಂದೋಬಸ್ತ್ನೊಂದಿಗೆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರನ್ನ ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಅವರಿಗೆ ಯಾತ್ರೆಯನ್ನ ತೋರಿಸ್ತಾರೆ. ಅಮರನಾಥ ಯಾತ್ರೆ ಇದೆಯಲ್ಲ, ಇದೊಂದು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮಾಡಲೇಬೇಕು ಅಂತೇಳಿ ಅಥವಾ ಪಾವನ ಆಗುತ್ತೆ ಜೀವನ ಅಂತೇಳಿ ಅಂದುಕೊಂಡಂತ ಲಕ್ಷಾಂತರ ಜನ ಯಾತ್ರಿಕರು ಅಮರನಾಥ ಯಾತ್ರೆಗೆ ಹೋಗುವಂತ ಮಾರ್ಗ ಇದಾವೆ. ಇದೇ ಇಲ್ಲಿಂದ ಅಮರನಾಥ ಯಾತ್ರೆ ಆರಂಭ ಆಗುವುದು. ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲೇ ಈಗ ಭಯೋತ್ಪಾದಕರ ದಾಳಿ ಆಗಿರೋದು. ಇದೆಲ್ಲದರ ಹೊರತಾಗಿ ಸೇನೆ ಈ ಎಲ್ಲ ಭಾಗಗಳಲ್ಲಿ ಸರ್ಪಗಾವಲನ್ನು ಹಾಕಿದೆ. ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಗೆ ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿ ಯಾವ ಒಬ್ಬ ಭಯೋತ್ಪಾದಕನು ಕೂಡ ಮಿಸುಕಾಡದ ರೀತಿಯಲ್ಲಿ ಆತನನ್ನ ಹೊಸುಕಿ ಹಾಕುವಂತ ಪ್ರಯತ್ನವನ್ನ ಈ ಹಂತದವರೆಗೂ ಕೂಡ ನಡೀತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ದುರ್ಗಮವಾದಂತಹ ಹಾದಿಯಲ್ಲಿ, ಭಯೋತ್ಪಾದಕರ ಕರಿನೇರಳಿರುವಂತ ಈ ಹಾದಿಯಲ್ಲಿ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಗ್ರೌಂಡ್ ನಲ್ಲಿದ್ದು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಒಮ್ಮೆಯಾದರೂ ಕೂಡ ಅಮರನಾಥ ಯಾತ್ರೆಗೆ ಹೋಗಬೇಕು ಅಂತೇಳಿ ಎಷ್ಟೋ ದಿನಗಳಿಂದ ಅಥವಾ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕನಸನ್ನ ಕಂಡಿರ್ತಾರೆ. ಆದರೆ ಆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರಿಗೆ ತೊಂದರೆ ಕೊಡೋದಕ್ಕೆ ಭಯೋತ್ಪಾದಕರು ಪ್ರತಿ ಬಾರಿಯೂ ಕೂಡ ಕಾದು ಕುಳಿತಿರ್ತಾರೆ. ಈ ಬಾರಿಯೂ ಕೂಡ ಜುಲೈ 3ನೇ ತಾರೀಕಿನಿಂದ ಒಟ್ಟು 38 ದಿನಗಳ ಕಾಲ ಆಗಸ್ಟ್ ತಿಂಗಳವರೆಗೂ ಕೂಡ ಅಮರನಾಥ ಯಾತ್ರೆ ನಡೆಯುತ್ತೆ. ಈಗಾಗಲೇ ಬುಕ್ಕಿಂಗ್ಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ನೋಡಿ,
ಬೈಸ್ರನ್ ವ್ಯಾಲಿಯಲ್ಲಿ ಈ ಭಯೋತ್ಪಾದಕರ ದಾಳಿ ಇದು ಅಮರನಾಥ್ ಯಾತ್ರೆಗೆ ಬರುವಂತ ಯಾತ್ರಿಕರನ್ನ ಬೆದರಿಸುವಂತ ಪ್ರಯತ್ನ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಇದರ ಹೊರತಾಗಿ ಕೊಡಿ, ಅಮರನಾಥ ಯಾತ್ರೆಗೆ ಬರುವಂತ ಯಾತ್ರಿಕರು ಮೊದಲು ಬಂದು ತಲುಪುವುದು ಇದೇ ಜಾಗವನ್ನ. ಈ ಜಾಗಕ್ಕೆ ಬಂದು ಅಮರನಾಥ ಯಾತ್ರೆಗೆ ಇಲ್ಲಿಂದ ಹೊರಡ್ತಾರೆ. ಇಲ್ಲಿ ಕ್ಯೂ ಸಿಸ್ಟಮ್ ಇದೆ, ಲೇನ್ ಸಿಸ್ಟಮ್ ಇದೆ. ಈ ಲೇನ್ ನಲ್ಲಿ ಬಂದಿರುವಂತ ಯಾತ್ರಿಕರು ನಿಂತು ಇಲ್ಲಿಂದ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಎಷ್ಟೇ ಭಯೋತ್ಪಾದಕರ ಕರಿನೇರಳಿದ್ರು ಕೂಡ ಸೇನೆಯ ಬಿಗಿ ಬಂದೋಬಸ್ತ್ನೊಂದಿಗೆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರನ್ನ ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಅವರಿಗೆ ಯಾತ್ರೆಯನ್ನ ತೋರಿಸ್ತಾರೆ. ಶ್ರೀ ಅಮರನಾಥ ಯಾತ್ರೆ ಇದೆಯಲ್ಲ, ಇದೊಂದು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮಾಡಲೇಬೇಕು ಅಂಥೇಳಿ ಅಥವಾ ಪಾವನ ಆಗುತ್ತೆ ಜೀವನ ಅಂಥೇಳಿ ಅಂದುಕೊಂಡಂತ ಲಕ್ಷಾಂತರ ಜನ ಯಾತ್ರಿಕರು ಅಮರನಾಥ ಯಾತ್ರೆಗೆ ಹೋಗುವಂತ ಮಾರ್ಗ ಇದಾವೆ. ಇದೇ ಇಲ್ಲಿಂದ ಅಮರನಾಥ ಯಾತ್ರೆ ಆರಂಭ ಆಗುವುದು. ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲೇ ಈಗ ಭಯೋತ್ಪಾದಕರ ದಾಳಿ ಆಗಿರೋದು. ಇದೆಲ್ಲದರ ಹೊರತಾಗಿ ಸೇನೆ ಈ ಎಲ್ಲ ಭಾಗಗಳಲ್ಲಿ ಸರ್ಪಗಾವಲನ್ನು ಹಾಕಿದೆ. ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಗೆ ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿ ಯಾವ ಒಬ್ಬ ಭಯೋತ್ಪಾದಕನು ಕೂಡ ಮಿಸುಕಾಡದ ರೀತಿಯಲ್ಲಿ ಆತನನ್ನ ಹೊಸುಕಿ ಹಾಕುವಂತ ಪ್ರಯತ್ನವನ್ನ ಈ ಹಂತದವರೆಗೂ ಕೂಡ ನಡೀತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ದುರ್ಗಮವಾದಂತಹ ಹಾದಿಯಲ್ಲಿ, ಭಯೋತ್ಪಾದಕರ ಕರಿನೇರಳಿರುವಂತ ಈ ಹಾದಿಯಲ್ಲಿ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಗ್ರೌಂಡ್ ನಲ್ಲಿದ್ದು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಒಮ್ಮೆಯಾದರೂ ಕೂಡ ಅಮರನಾಥ ಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಎಷ್ಟೋ ದಿನಗಳಿಂದ ಅಥವಾ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕನಸನ್ನ ಕಂಡಿರ್ತಾರೆ. ಆದ್ರೆ ಆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರಿಗೆ ತೊಂದರೆ ಕೊಡೋದಕ್ಕೆ ಭಯೋತ್ಪಾದಕರು ಪ್ರತಿ ಬಾರಿಯೂ ಕೂಡ ಕಾದು ಕುಳಿತಿರ್ತಾರೆ. ಈ ಬಾರಿಯೂ ಕೂಡ ಜುಲೈ 3ನೇ ತಾರೀಕಿನಿಂದ ಒಟ್ಟು 38 ದಿನಗಳ ಕಾಲ ಆಗಸ್ಟ್ ತಿಂಗಳವರೆಗೂ ಕೂಡ ಅಮರನಾಥ ಯಾತ್ರೆ ನಡೆಯುತ್ತೆ. ಈಗಾಗಲೇ ಬುಕ್ಕಿಂಗ್ಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ನೋಡಿ, ಬೈಸ್ರನ್ ವ್ಯಾಲಿಯಲ್ಲಿ ಈ ಭಯೋತ್ಪಾದಕರ ದಾಳಿ ಇದು ಅಮರನಾಥ್ ಯಾತ್ರೆಗೆ ಬರುವಂತ ಯಾತ್ರಿಕರನ್ನ ಬೆದರಿಸುವಂತ ಪ್ರಯತ್ನ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಇದರ ಹೊರತಾಗಿ ಕೊಡಿ, ಅಮರನಾಥ ಯಾತ್ರೆಗೆ ಬರುವಂತ ಯಾತ್ರಿಕರು ಮೊದಲು ಬಂದು ತಲುಪುವುದು ಇದೇ ಜಾಗವನ್ನ. ಈ ಜಾಗಕ್ಕೆ ಬಂದು ಅಮರನಾಥ ಯಾತ್ರೆಗೆ ಇಲ್ಲಿಂದ ಹೊರಡ್ತಾರೆ. ಇಲ್ಲಿ ಕ್ಯೂ ಸಿಸ್ಟಮ್ ಇದೆ, ಲೇನ್ ಸಿಸ್ಟಮ್ ಇದೆ. ಈ ಲೇನ್ ನಲ್ಲಿ ಬಂದಿರುವಂತ ಯಾತ್ರಿಕರು ನಿಂತು ಇಲ್ಲಿಂದ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಎಷ್ಟೇ ಭಯೋತ್ಪಾದಕರ ಕರಿನೇರಳಿದ್ರು ಕೂಡ ಸೇನೆಯ ಬಿಗಿ ಬಂದೋಬಸ್ತ್ನೊಂದಿಗೆ ಅಮರನಾಥ ಯಾತ್ರೆಗೆ ಹೋಗುವಂತ ಯಾತ್ರಿಕರನ್ನ ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಅವರಿಗೆ ಯಾತ್ರೆಯನ್ನ ತೋರಿಸ್ತಾರೆ. ಅಮರನಾಥ ಯಾತ್ರೆ ಇದೆಯಲ್ಲ, ಇದೊಂದು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮಾಡಲೇಬೇಕು ಅಂಥೇಳಿ ಅಥವಾ ಪಾವನ ಆಗುತ್ತೆ ಜೀವನ ಅಂಥೇಳಿ ಅಂದುಕೊಂಡಂತ ಲಕ್ಷಾಂತರ ಜನ ಯಾತ್ರಿಕರು ಅಮರನಾಥ ಯಾತ್ರೆಗೆ ಹೋಗುವಂತ ಮಾರ್ಗ ಇದಾವೆ. ಇದೇ ಇಲ್ಲಿಂದ ಅಮರನಾಥ ಯಾತ್ರೆ ಆರಂಭ ಆಗುವುದು. ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲೇ ಈಗ ಭಯೋತ್ಪಾದಕರ ದಾಳಿ ಆಗಿರೋದು. ಇದೆಲ್ಲದರ ಹೊರತಾಗಿ ಸೇನೆ ಈ ಎಲ್ಲ ಭಾಗಗಳಲ್ಲಿ ಸರ್ಪಗಾವಲನ್ನು ಹಾಕಿದೆ. ಜಮ್ಮು ಕಾಶ್ಮೀರದ ಪೊಲೀಸರ ಜೊತೆಗೆ ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿ ಯಾವ ಒಬ್ಬ ಭಯೋತ್ಪಾದಕನು ಕೂಡ ಮಿಸುಕಾಡದ ರೀತಿಯಲ್ಲಿ ಆತನನ್ನ ಹೊಸುಕಿ ಹಾಕುವಂತ ಪ್ರಯತ್ನವನ್ನ ಈ ಹಂತದವರೆಗೂ ಕೂಡ ನಡೀತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ದುರ್ಗಮವಾದಂತಹ ಹಾದಿಯಲ್ಲಿ, ಭಯೋತ್ಪಾದಕರ ಕರಿನೇರಳಿರುವಂತ ಈ ಹಾದಿಯಲ್ಲಿ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಗ್ರೌಂಡ್ ನಲ್ಲಿದ್ದು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ.